ಇನ್ನು ನಟ ದರ್ಶನ್ ಅವರು ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ. ಹೌದು, ಡೆವಿಲ್ ಚಿತ್ರದ ಶೂಟಿಂಗ್ ಅವ್ರೇನ್ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಬಟ್ ವಿಚಾರ ಅಂತ ಅಂದ್ರೆ 3ನೇ ಹಂತದ ಚಿತ್ರೀಕರಣವೂ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವರಿಗೆ ಬ್ಯಾಕ್ ಪೈನ್ ಇರ್ಬೋದು ಅಥವಾ ಅವ್ರು ಮುಂಚೆ ಇದ್ದಷ್ಟು ನಂಗೆ ನಿಲ್ಲಕ್ಕಾಗಲ್ಲ ಅಂತ ಅವರೆಲ್ಲ ಕಡೆ ಹೇಳ್ಕೊಳ್ತಿದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಸಿನಿಮಾ ಶೂಟಿಂಗ್ ಏನ್ ಸಮಸ್ಯೆ ಆದಂಗಿಲ್ಲ. ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸಿ ದರ್ಶನ್ ಅವರು ವಾಪಸ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರನೊಂದಿಗೆ ಆಗಮಿಸಿದ್ದಾರೆ ದರ್ಶನ್. ರಾಜಸ್ಥಾನದಲ್ಲಿ ಚಿತ್ರೀಕರಣ ಮುಗಿಸಿ ಚಿತ್ರತಂಡ ಇದೀಗ ವಾಪಸ್ ಆಗಿದೆ. ಆಮೇಲೆ ಹಿಂದೆ ಎಲ್ಲ ಬಹಳ ಸಂದರ್ಭದಲ್ಲಿ ಅವ್ರು ಏನಾದ್ರು ಶೂಟಿಂಗ್ ಹೋದ್ರೆ ಪತ್ನಿ ಮಕ್ಕಳು ಎಲ್ಲ ಹೋಗ್ತಾ ಇದ್ದಂತ ತೀರಾ ವಿರಳ ನಾವು ಕಂಡಂಗೆ. ಬಟ್ ಈಗ ರಾಜಸ್ಥಾನಕ್ಕೆ ಪತ್ನಿ ಹಾಗೆ ಮಗ ಕೂಡ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಬಹುಶಃ ಅನಾರೋಗ್ಯ ಸಮಸ್ಯೆ ಇರುವಂತ ಕಾರಣಕ್ಕಾಗಿ ಜೊತೆಯಲ್ಲೇ ನಿಂತು ಕುಟುಂಬ ವರ್ಗ ಇದೆಲ್ಲವನ್ನು ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ಸುಸೂತ್ರವಾಗಿ ಹೋಗ್ಲಿ ಅನ್ನುವಂತ ಕಾರಣಕ್ಕಾಗಿ 3ನೇ ಹಂತದ ಚಿತ್ರೀಕರಣ ಮುಗಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಡೆವಿಲ್ ಚಿತ್ರದ್ದು. ಎಸ್, ರಾಜಸ್ಥಾನದಲ್ಲಿ ಇತ್ತು ಕೊನೆಯ ಹಂತದ ಚಿತ್ರೀಕರಣ. 3ನೇ ಹಂತದಲ್ಲಿ ಕೊನೆಯ ಭಾಗದ ಚಿತ್ರೀಕರಣ ರಾಜಸ್ಥಾನದಲ್ಲಿ ಇತ್ತು. ಅದನ್ನ ಮುಗಿಸಿ ಇದೀಗ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಆಗ್ಲೇ ನೀವು ಹೇಳಿದಾಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗಿದ್ದಾರೆ, ಹಾಗೆ ಮಗ ಕೂಡ ಇರೋದನ್ನ ನಾವು ಗಮನಿಸಬಹುದು. ಏರ್ಪೋರ್ಟ್ ನ ದೃಶ್ಯಗಳಿದು. ಚಿತ್ರತಂಡ ಜೊತೆಗೆ ಆಪ್ತರು ಕೂಡ ಇದ್ದಾರೆ, ಡೈರೆಕ್ಟರ್ ಕೂಡ ಇದ್ದಾರೆ. ಎಸ್ ಎಸ್ 3ನೇ ಹಂತದ ಚಿತ್ರೀಕರಣವನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತ ದೃಶ್ಯ ಇದು. ಇನ್ನೊಂದು ನೋಡ್ಬೋದು ಚೇತನ್, ದರ್ಶನ್ ಬರ್ತಾ ಇದ್ದ ಹಾಗೆ ಅವರು ಕ್ಯಾಮರಾ ಅಲ್ಲಿದ್ದಾವೆ. ಹೌದು, ಅವರ ಸೆರೆಯಾದಂತ ಮೊದಲ ದೃಶ್ಯನೇ ಅವ್ರು ಬೆನ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹೌದು ಹೌದು, ಅವರು ಅಂದ್ರೆ ಆ ಮಟ್ಟಿಗೆ ಪೇನ್ ನನಗಿದೆ ಅನ್ನುವಂಥದ್ದು ಬಹುಶಃ ನಡವಳಿಕೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಬಟ್ ಸಿನಿಮಾ ಶೂಟಿಂಗ್ ಅಂತೂ ನಡೀತಾ ಇದೆ. ರೈಟ್.